ಮನುಷ್ಯ ಬರ್ಬಾದಾಗೋದು 3 ಕಾರಣಗಳಿಂದ. ಅದು ಹೆಣ್ಣು, ಹೊನ್ನು, ಮಣ್ಣು. ಇದರಿಂದ ಬಿದ್ದವನು ದೇಹಕ್ಕೂ ಮಣ್ಣಿಗೂ ಡಿಫ್ರೆನ್ಸ್ ಗೊತ್ತಾಗದ ರೀತಿಯಲ್ಲಿ ಕಳೆದೋಗಿದ್ದಾರೆ. ಇನ್ನು ಕೆಲವರು ಕಳೆದೋಗಿರೋದನ್ನ ಸೀರಿಯಸ್ ಆಗಿ ಕಂಬಿ ಹಿಂದೆ ಹುಡುಕ್ತಿರೋರು ಕೂಡ ನಮ್ಮಲ್ಲಿ ಸಿಗ್ತಾರೆ. ಇದು ಕೂಡ ಅದೇ ತರಹದ ಕೇಸು. ತನ್ನ ಮನೆಯಲ್ಲಿ ಸುಂದರವಾದ ಹೆಂಡತಿ ಮಕ್ಕಳಿದ್ರೂ ಇನ್ನೊಂದು ಹೆಣ್ಣಿಗೆ ಆಸೆ ಪಟ್ಟು ತನ್ನ ಲೈಫಿಗೆ ತಾನೇ ಗುನ್ನ ಇಟ್ಕೊಂಡವನ ಕತೆ. ವೆಲ್ಕಮ್ ಟು ಡೆಡ್ಲಿ ಎವಿಡೆನ್ಸ್. ದಿನಾಂಕ 29/9/2010 ವಿವೇಕ್ ನಗರ ಪೊಲೀಸ್ ಠಾಣೆಗೆ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ. ತನ್ನ ಗಂಡ ಪಾರ್ಥಿಬನ್ ಅನ್ನೋನು ರಾತ್ರಿ 9:30ಕ್ಕೆ ಕಾಣೆಯಾಗಿದ್ದಾನೆ ಅಂತ ಆತನ ಹೆಂಡತಿ ಲಕ್ಷ್ಮಿ ದೂರು ಕೊಟ್ಟಿದ್ಲು. ಆಗ ತಾನೇ ಒಂದು ಸೆನ್ಸೇಷನಲ್ ಕೇಸನ್ನು ಬಯಲಿಗೆಳೆದು ನಿಟ್ಟುಸಿರುಬಿಟ್ಟಿತ್ತು ಪೊಲೀಸ್ ಪಡೆ. ಆಗಲೇ ಇನ್ನೊಂದು ಕೇಸು ತಲೆಗೆ ಬಂದು ಕೂತಿತ್ತು. ಸಡನ್ ಆಗಿ ನಾಪತ್ತೆಯಾದ ತನ್ನ ಗಂಡನನ್ನು ನೆನೆದು ಗೋಳಿಡುತ್ತಿದ್ಲು ಆಕೆ. ಅದೇ ರಾತ್ರಿ 9:30ಕ್ಕೆ ತಾನೇ ಮಾಡಿ ಬಡಿಸಿದ ಮಟನ್ ಊಟ ತಿಂದು ಹರಟೆ ಹೊಡೆದಿದ್ದವನು ಸರಿಸುಮಾರು 9:30ಕ್ಕೆ ಆಚೆ ಹೋದವನು ಮರಳಿ ಮನೆಗೆ ಬಂದಿರಲಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ತನ್ನ ಗಂಡ ತನಗೆ ಹೇಳದೆ ಮನೆಯಿಂದ ಆಚೆ ಉಳಿದವನಲ್ಲ. ಆದರೆ ಅವತ್ತು ಹಾಗಾಗಿತ್ತು. ಪಾರ್ಥಿಬನ್ ಸುಮಾರು 33 ವರ್ಷ. ಸ್ವಲ್ಪ ಸುಣ್ಣ ಬಣ್ಣ ಬಳಿದ್ರೆ ಒಳ್ಳೆ ಫಿಲಂ ಹೀರೋ ಇದ್ದಾಗಿದ್ದ. ಆದರೆ ಅದರ ಕಯಾಲಿಗೆ ಬೀಳದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡಿದ್ದ. ತನ್ನ ಹೆಂಡತಿಯನ್ನು ಚೆನ್ನಾಗಿಯೇ ನೋಡ್ಕೋತಿದ್ದ. ಮದುವೆಯಾಗಿ 4 ವರ್ಷ ಆದರೂ ಒಂದು ಸಲನೂ ಕೈ ಎತ್ತಿದವನಲ್ಲ. ಹಾಗಿತ್ತು ಆತನ ಸಂಸಾರ. ಮನೆಯಲ್ಲಿ ಸುಂದರ ಮಡದಿ, ಕೈಯಲ್ಲಿ ಕಾಸು, ಸ್ವಂತ ಮನೆ, ಇನ್ನೇನ್ ಬೇಕು ಮನುಷ್ಯನ್ಗೆ? ಅದೆಷ್ಟೇ ಗ್ರಹಚಾರ ಕೆಟ್ಟರೂ ಟಾಪ್ ರೇಂಜಲ್ಲಿ ಜೀವನ ಮಾಡಬಹುದು. ಆದರೆ ಅಂದು ಮಾತ್ರ ಹೆಂಡತಿಗೂ ಹೇಳದೆ ಮನೆಯಿಂದ ಹೊರಟು ಬಿಟ್ಟಿದ್ದ. ಆತ ಯಾಕೆ ಹೀಗೆ ಮಾಡಿದ ಅಂತ ಯಾರಿಗೂ ಗೊತ್ತೇ ಆಗಲಿಲ್ಲ. ಪೊಲೀಸರು ಆತನ ಬಗ್ಗೆ ಅಲ್ಲಿ ಇಲ್ಲಿ ವಿಚಾರಿಸಿದಾಗ ಅವನ ಬಗ್ಗೆ ಒಳ್ಳೆ ಒಪಿನಿಯನ್ ಸಿಗುತ್ತೆ. ಎಲ್ಲೂ ಹೆಸರು ಕೆಡಿಸ್ಕೊಂಡವನಲ್ಲ. ಆದರೆ ಒಬ್ಬ ಮನುಷ್ಯನಲ್ಲಿ ಎಲ್ಲ ಒಳ್ಳೆ ಗುಣಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಚಟವಿಲ್ಲದೆ ಚಟ್ಟ ಇರೋದಕ್ಕೆ ಯಾವನು ಸತ್ಯ ಹರಿಶ್ಚಂದ್ರ ಅಲ್ಲ. ಈತನಿಗೂ ಆ ತರಹದ ಚಟ ಇತ್ತು. ಗಾಡಿ ಅಂದಮೇಲೆ ಸ್ಟೆಪ್ನಿ ಇರಲೇಬೇಕು ಅಂತ ನಂಬಿರೋನೀತ. ಸುಂದರವಾದ ಹೆಂಡತಿ ಇರುವಾಗ ಆಲ್ಟರ್ನೇಟ್ ಆಗಿ ಒಂದು ಅರೇಂಜ್ ಮಾಡ್ಕೊಂಡಿದ್ದ. ಇಂದಿರಾ ನಗರದಲ್ಲಿರೋ ಬ್ಯೂಟಿ ಪಾರ್ಲರ್ನ ಬ್ಯೂಟಿ ಅವಳು. ಹೆಸರು ಮಸೀನಾ. ಬ್ಯೂಟಿ ಅಂದ ತಕ್ಷಣ ಹುಡುಗಿ ಅನ್ಕೊಂಬೇಡಿ, ಮದುವೆಯಾಗಿ ಡೈವರ್ಸ್ ಆಗಿರೋ ಆಂಟಿ ಅವಳು. ಇದು ಪೊಲೀಸರು ಕಲೆ ಹಾಕಿದ್ದ ಮಾಹಿತಿ. ಮದುವೆಯಾಗಿದ್ರೂ ಇನ್ನೊಬ್ಬಳ ತೆಕ್ಕೆಯಲ್ಲಿ ಬಿದ್ದಿದ್ದ ಗಂಡನನ್ನು ಯಾವ ಹೆಣ್ಣು ಸಹಿಸ್ತಾಳೆ ಅಲ್ವೇ? ಹಾಗನ್ಕೊಂಡು ಪೊಲೀಸರು ಲಕ್ಷ್ಮಿಯ ಬಳಿ ಬಂದು ವಿಚಾರಿಸಿದಾಗ ಯಾವ ಹೆಣ್ಣು ಕೂಡ ಆಡದ ಮಾತನ್ನು ಆಕೆ ಆಡಿದ್ಲು. ಕ್ಯಾಫೆ ಇದೆ ಅಂದರೆ ಅದು ಗೊತ್ತಿತ್ತು. ಅದಕ್ಕೆ ನನಗೂ ಅವ್ರಿಗೂ ಪ್ರಾಬ್ಲಮ್ ಆಯಿತು. ಅವ್ರು ಅಂದರು ಅದಕ್ಕೆ ನನಗೆ ಕನ್ಸ್ಯೂಮ್ ಮಾಡಿದ್ರು. ಅದರಿಂದ ನನಗೇನು ತೊಂದರೆ ಇಲ್ಲ ಸರ್. ಅದರಿಂದ ನನಗೇನು ತೊಂದರೆ ಇಲ್ಲ. ಇದಿದ್ದು ನಿಜ. ಅದೆಷ್ಟೋ ಜನ ಈ ಅದೃಷ್ಟ ನಮ್ಗಿಲ್ವಲ್ಲ ಅಂತ ಚಡ್ಪಡಿಸ್ತಿರ್ಬೋದು. ಆದರೆ ಅದು ವ್ಯವಸ್ಥೆಯ ವಿರುದ್ಧದ ಕ್ರಿಯೆ. ಪೊಲೀಸರಿಗೆ ಪಾರ್ಥಿಬನ್ ಹೆಂಡತಿಯ ಬಗೆಗಿನ ಡೌಟು ಕ್ಲಿಯರ್ ಆಯಿತು. ಆದರೆ ಕೇಸು ಪ್ರಶ್ನೆಯಾಗಿ ಉಳಿದಿತ್ತು. ಇಂತಹ ಪ್ರಶ್ನೆಗಳನ್ನು ಹೊತ್ತುಕೊಂಡು ಪೊಲೀಸ್ ಹೊರಟಿದ್ದು ಪಾರ್ಥಿಬನ್ ಸ್ಟೆಪ್ನಿ ಮಸೀನಾಳ ಬಳಿ. ಆದರೆ ಆಕೆಯನ್ನು ಎನ್ಕ್ವೈರಿ ಮಾಡಿದಾಗ ಯಾವುದೇ ಮಾಹಿತಿ ಸಿಗಲಿಲ್ಲ. ಆದರೆ ಆತ ಕಾಣೆಯಾಗಿದ್ದಾದ್ರೂ ಯಾಕೆ? ಇದೊಂದು ಪ್ರಶ್ನೆಗೆ ಉತ್ತರ ಸಿಗದೆ ಒದ್ದಾಡಿ ಹೋಯಿತು ಪೊಲೀಸ್ ಪಡೆ. ಅದಾಗಲೇ ಪಾರ್ಥಿಬನ್ ಕಾಣೆಯಾಗಿ 2 ದಿನ ಆಗಿತ್ತು. ಲಕ್ಷ್ಮಿಯ ಬಳಿ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಿದಾಗ ಹೆಸರು ಆಚೆ ಬಿದ್ದದ್ದು LLB ಹುಡುಗ ರಘುನಾಥನ್. ಈ ರಘುನಾಥನ್ನನ್ನು ಲಕ್ಷ್ಮಿಯ ಮನೆಯವರು ಮಗನ ಹಾಗೆ ನೋಡ್ಕೋತಿದ್ರು. ಮೊದಲು ಡ್ರೈವರ್ ಕೆಲಸಕ್ಕೆ ಬಂದವನು ಮನೆಯ ಮಗನಾಗ್ಬಿಟ್ಟಿದ್ದ. ಆತನ ಬಗ್ಗೆ ಇನ್ನಿಲ್ಲದ ನಂಬಿಕೆ ಲಕ್ಷ್ಮಿಗೆ. ರಘುನಾಥನ್ ಬಗ್ಗೆ ಯಾವುದೇ ಡೌಟ್ ಇರಲಿಲ್ಲ. ಆದರೆ ಪೊಲೀಸರಿಗೆ ಆ ರಘುನಾಥನ್ ಬಗ್ಗೆ ಡೌಟ್ ಬಂದಿತ್ತು. ಯಾಕೆಂದ್ರೆ ತನ್ನೂರಲ್ಲಿ ಏನು ಕಿಸಿಯೋಕ್ಕಾಗದೆ ಅನ್ನ ಹುಟ್ಟಿಸ್ಕೊಳ್ಳೋಕ್ಕೆ ಬಂದವನಲ್ವೇ ಇಲ್ಲಿಗೆ. ಅದೆಲ್ಲಿಂದನೋ ಬಂದವನ ಮೇಲೆ ಪೊಲೀಸರು ಕಣ್ಣಾಕಿದ್ರು. ಮೊದಲು ಲಕ್ಷ್ಮಿಗೆ ಇದನ್ನ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ನಂತರ ಆ ತರಹದ ಘಟನೆಗಳು ನಡೀತು. ರೂಲ್ಸ್ ಬಗ್ಗೆ ಮಾತಾಡ್ತಾರೆ. ನಮ್ಮ ಹತ್ರ ರೂಲ್ಸ್ ಬಗ್ಗೆ ಮಾತಾಡ್ತೀರಾ? ರೂಲ್ಸ್